ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ನಿಮ್ಗೆಲ್ರಿಗೂ ಕೂಡ ನೆನಪಿರೋ ಹಾಗೆ ಸೌಜನ್ಯ ಕೇಸ್ ಇಲ್ಲಿಯವರೆಗೂ ಕೂಡ ಅದು ಹಾಗೆ ನೆನಗುದಿಗೆ ಬಿದ್ದಿರೋದು. ಇವತ್ತು ಏನೋ ಒಂದು ಆಶಾದಾಯಕವಾದಂಥ ಬೆಳವಣಿಗೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಮಗೂ ಕೂಡ ನಂಬಿಕೆ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿರೋದು. ಇವತ್ತು ಅದೇ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆ, ಇದೇ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆ ನಡೀತು. ಏನೆಲ್ಲ ಆಶಾದಾಯಕವಾದಂಥ ಬೆಳವಣಿಗೆ ಆಯಿತು ಅಂತ, ಒಂದು ಅದ್ಭುತವಾದಂಥ ಬೆಳವಣಿಗೆ, ಬಿಗ್ ಅಪ್ಡೇಟ್ ಸಿಗ್ತಾ ಇರೋದು. ಇವತ್ತು ನಮ್ಮ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಅದೇ ದೆಹಲಿಯಿಂದ ಗಿರೀಶ್ ಮಟ್ಟಣ್ಣ ಅವರು ನೇರವಾದಂಥ ಸಂಪರ್ಕದಲ್ಲಿದ್ದಾರೆ, ಇವತ್ತು ಲೈವ್ನಲ್ಲಿದ್ದಾರೆ. ಅವ್ರನ್ನೇ ಮಾತನಾಡಿಸೋಣ. ಸರ್, ಬಹಳಷ್ಟು ಹೋರಾಟವನ್ನು ಮಾಡ್ಕೊಳ್ತಾನೆ ಬಂದಿದ್ದೀರಿ. ಬಹಳಷ್ಟು ಜನರು ಇದರಲ್ಲಿ ಏನಾದರೂ ಒಂದು ಒಳ್ಳೆಯ ಥರದ ಬೆಳವಣಿಗೆ ನಮಗೆ ಆಗಬೇಕು, ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ನಂಬಿಕೆ ಇಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ, ಆ ಥರದ ಒಂದು ಬೆಳವಣಿಗೆ ಆಗಿದೆ ಅಂತ ಹೇಳಿ ನೀವು ಕೂಡ ಪೋಸ್ಟ್ ಹಾಕ್ಕೊಂಡಿದ್ದೀರಿ. ಬಹಳ ಜನಕ್ಕೆ ಗೊತ್ತಿರಲಿಕ್ಕೆ ಇಲ್ಲಿ ಅನೇಕ ಮಾಧ್ಯಮಗಳು ಇದ್ರ ಬಗ್ಗೆ ಸುದ್ದಿನೇ ಮಾಡೋದಿಲ್ಲ ಅನ್ನೋ ವಿಚಾರವಾಗಿ ನಾನು ನಿಮ್ಮಿಂದ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನ ಸರ್. ಸರ್, ಈಗ ಇವತ್ತು ಮೇನ್ ಪಾಯಿಂಟ್ಸ್ ಏನಿದೆ, ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಬೆಳಿಗ್ಗೆ 11 ಗಂಟೆಗೆ ಕೋರ್ಟ್ ಹಾಲ್ ನಂಬರ್ 12ನಲ್ಲಿ 17ನೇದು ಮ್ಯಾಟರ್ ಇತ್ತು ಮಾನ್ಯ ಸುಪ್ರೀಂ ಕೋರ್ಟ್ ಅಲ್ಲಿ. ಶ್ರೀಮತಿ ಕುಸುಮಾವತಿ ತಾಯಿ ಕುಸುಮಾವತಿ, ಸೌಜನ್ಯರ ತಾಯಿ ಕುಸುಮಾವತಿ ಅವರು ಸಲ್ಲಿಸಿದಂತ SLP ಸ್ಪೆಷಲ್ ಲೀವ್ ಪೆಟಿಷನ್ ನ ವಿಚಾರಣೆ ಬಂದಿತ್ತು. ಕಳೆದ ಬಾರಿ ಮಾನ್ಯ ಸುಪ್ರೀಂ ಕೋರ್ಟ್ CBI ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕಳಿಸಿತ್ತು, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳಿ. ಅರ್ಜಿದಾರರ ಕುಸುಮಾವತಿ ಅವರು ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿದ್ರು. ಆ ಅಫಿಡವಿಟ್ ನಲ್ಲಿ ಎಲ್ಲಾ ಮಾಹಿತಿಗಳು ಕೂಡ ಇದ್ವು. ಇವತ್ತು ರಾಜ್ಯ ಸರ್ಕಾರ ಮತ್ತು ಸಿಬಿಐ ಯಾಕೆ ಅಂತ ಹೇಳಿದ್ರೆ, ಸಿಬಿಐನೇ ಚಾರ್ಜ್ ಶೀಟ್ ಈ ತನಿಖೆಯ ಅಂತಿಮ ವರದಿ ಸಲ್ಲಿಸಿದ್ದು ಸಿಬಿಐ. ಪ್ರಾರಂಭಿಕ ಹಂತದಲ್ಲಿ CID ಮತ್ತು ಲೋಕಲ್ ಪೊಲೀಸ್ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಅವರು ರಿಸೀವ್ ಮಾಡ್ಕೊಂಡಿದ್ರು. ಇವತ್ತು ಫಸ್ಟ್ 11 ಗಂಟೆಗೆ ಅವ್ರು ಅಪಿಯರ್ ಆಗ್ಬೇಕಾಗಿತ್ತು. ಎಲ್ರು ಕೂಡ ಅವ್ರನ್ನ ವೇಟ್ ಮಾಡ್ತಾ ಇದ್ರು. ಅವ್ರು ಬರ್ಲೇ ಇಲ್ಲ. CBI ಅವರ ರಿಪ್ರೆಸೆಂಟೇಟಿವ್ ಬರ್ಲಿಲ್ಲ, ರಾಜ್ಯ ಸರ್ಕಾರದ ಪ್ರತಿನಿಧಿ ವಕೀಲರು ಕೂಡ ಬರ್ಲಿಲ್ಲ. ಪಾಸ್ ಓವರ್ ಆಯ್ತು. ಪಾಸ್ ಓವರ್ ಆದ್ಮೇಲೆ ಮತ್ತೆ ಲಂಚ್ ಅಲ್ಲಿ ಈ ವಿಷಯ ಮತ್ತೆ ಬಂತು. ಇದರಲ್ಲಿ ವಾದ ಮಾಡಿದ್ದು ಏನು ಅಂತ ಹೇಳಿದ್ರೆ, ನಮ್ಮ ಅರ್ಜಿದಾರರ ಪರವಾಗಿ ಒಂದು ಅದ್ಭುತವಾದಂತಹ ಬೆಳವಣಿಗೆ ಅಂದ್ರೆ, ಇವತ್ತು ಕೂಡ ಸುಮಾರು ಜನ ಹಿರಿಯ ನ್ಯಾಯವಾದಿಗಳು, ಕಿರಿಯ ನ್ಯಾಯವಾದಿಗಳು ಕೋರ್ಟ್ ಹಾಲ್ ನಲ್ಲಿ ಕಿಕ್ಕಿರಿದು ತುಂಬಿದ್ರು ಸೌಜನ್ಯಾಳ ಪರವಾಗಿ ವಾದ ಮಾಡೋದಕ್ಕೋಸ್ಕರ. ಶೇಖರ್ ದೇವಸೆ ಅವರು ಕೋಆರ್ಡಿನೇಟ್ ಮಾಡಿದ್ರು, ಮತ್ತೆ ಶೋಭಾ ಗುಪ್ತಾ ಸೀನಿಯರ್ ಮೋಸ್ಟ್ ಕೌನ್ಸಿಲ್ ಸುಪ್ರೀಂ ಕೋರ್ಟ್ ಅವರು ಇರ್ಬೋದು. ಆನಂತರ ನಮ್ಮ ಸಂಜಯ್ ನುಗ್ಲ್ವಿ ಅಂತ ಹೇಳಿ ಅವರು ಕೂಡ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್. ಆಮೇಲೆ ದುಬೆ ಅವರಿಬ್ರು ತಮ್ಮ ಮಿಸ್ಟರ್ ಅಂಡ್ ಮಿಸಸ್ ದುಬೆ ಅವರು ಕೂಡ ಇಬ್ರು ಕೂಡ ಅವರು ಸುಪ್ರೀಂ ಕೋರ್ಟ್ ಲಾಯರ್ ಇದ್ದಾರೆ. ಆನಂತರ ಖುಷಿ ತರೋದೇನೆ ಅಂತ ಹೇಳಿದ್ರೆ, ಯಂಗ್ಸ್ಟರ್ಸ್, ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ಪ್ರಾಕ್ಟಿಸಿಂಗ್ ಇನ್ ಸುಪ್ರೀಂ ಕೋರ್ಟ್ ಎಲ್ರು ಬಂದಿದ್ದಾರೆ. ಎಲ್ರು ಆನ್ ರೆಕಾರ್ಡ್ ಸೈನ್ ಮಾಡಿದ್ದಾರೆ. ಅಂದ್ರೆ ಅಷ್ಟೊಂದು ಹುಮ್ಮಸ್ಸು. ಪ್ರಾರಂಭದಲ್ಲಿನೇ ಮಾನ್ಯ ಸುಪ್ರೀಂ ಕೋರ್ಟ್ ಕೇಳ್ತು ಅವ್ರಿಗೆ, ಪ್ರಾರಂಭದಲ್ಲಿನೇ ಏನು ಅಂತ ಹೇಳಿದ್ರೆ, ಇಂತ ಸೀರಿಯಸ್ ಇದ್ರಲ್ಲಿ ನೀವು ಯಾಕೆ ಅಟೆಂಡ್ ಆಗ್ಲಿಲ್ಲ ಬೆಳಿಗ್ಗೆ? ಇನ್ ಅ ಮ್ಯಾಟರ್ ಆಫ್ ಸಚ್ ಅ ಸೀರಿಯಸ್ನೆಸ್ ರಾಜ್ಯ ಸರ್ಕಾರದ ವಕೀಲರು ಬರ್ಲೇ ಇಲ್ಲ, CBI ವಕೀಲರು ಬರ್ಲಿಲ್ಲ. ಅದಾದ ನಂತರ ಅತ್ಯಂತ ಪ್ರಮುಖ ಬೆಳವಣಿಗೆ ಏನಂತ ಹೇಳಿದ್ರೆ, ಏನು ಈ ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿಗಳು ಇದ್ದಾರೆ, ಅವ್ರು ಎಲ್ಲರಿಗೂ ಕೂಡ ವಿಟ್ನೆಸ್ ಪ್ರೊಟೆಕ್ಷನ್ ನಲ್ಲಿ ಅವರಿಗೆ ರಕ್ಷಣೆಯನ್ನ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ಅಂದ್ರೆ ಈ ಹಿಂದೆ ಯಾರು ಪ್ರಕರಣದ ಸಾಕ್ಷಿಯಾಗಿದ್ರು, ಪ್ರಮುಖರಿದ್ರು, ಅವರು ಅನುಮಾನಾಸ್ಪದವಾಗಿ ಸತ್ತು ಹೋದ್ರು. ಅದನ್ನ ನ್ಯಾಯಾಲಯದ ಗಮನಕ್ಕೆ ತರಲಾಯ್ತು. ಸೊ ಆ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಈಗ ಏನು ಸಾಕ್ಷಿಗಳಿದ್ದಾರೆ, ಅಂದ್ರೆ ಇವರೇನು ಹೊಸ ಸಾಕ್ಷಿಗಳೇನಲ್ಲ, ಘಟನೆ ಏನು ಹೊಸದಾಗಿ ಆಗಿಲ್ಲ. ಅವಾಗಲೇನೆ 13 ವರ್ಷದ ಹಿಂದೆ ಏನಾಗಿತ್ತು, ಅವಾಗ ಯಾವ ಸಾಕ್ಷಿಗಳನ್ನ ಪರಿಗಣಿಸ್ಬೇಕಿತ್ತು ಅವ್ರು ಪರಿಗಣಿಸಲೇ ಇಲ್ಲ. ಫಾರ್ ಎಕ್ಸಾಂಪಲ್ ಯಶೋಧ ಅಂತ, ಹೌದಾ, ಅವರು ಸಾಕ್ಷಿ, ಅವ್ರ ಸ್ಟೇಟ್ಮೆಂಟ್ ತಗೊಳ್ತಾರೆ ಪೊಲೀಸರು, ಬಟ್ ಅವ್ರನ್ನ ಚಾರ್ಜ್ ಶೀಟ್ ವಿಟ್ನೆಸ್ ಅಂದ್ರೆ ಮಾಡೋದನ್ನೇ ಇಲ್ಲ ಅವ್ರನ್ನ. ಸೊ ಅಂತವ್ರು
ಸುಮಾರು ಜನ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ಇದೊಂದು ಅದ್ಭುತವಾದಂತಹ ಬೆಳವಣಿಗೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೋರ್ಟ್ ಈಸ್ ಕಂಪ್ಲೀಟ್ಲಿ ಕನ್ವಿನ್ಸ್ಡ್ ನಾಟ್ ಓನ್ಲಿ ಅಬೌಟ್ ದ ಕ್ರೈಮ್, ಇದರಲ್ಲಿ ಇನ್ನೂ ಬೇರೆ ಬೇರೆ ಜನ ಇದ್ದಾರೆ, ಇದನ್ನ ಮರು ತನಿಖೆ ಆಗುವಂತಹ ಅಗತ್ಯತೆ ಇದೆ ಅನ್ನೋದನ್ನ ಮಾನ್ಯ ಸುಪ್ರೀಂ ಕೋರ್ಟ್ ಮನಗಂಡಿದೆ. ಮರು ತನಿಖೆಯ ಅವಶ್ಯಕತೆ ಇದೆ ಅನ್ನೋದು ಮಾನ್ಯ ನ್ಯಾಯಾಲಯಕ್ಕೆ ಸಂಪೂರ್ಣವಾಗಿ ಕನ್ವಿನ್ಸ್ ಆಗಿದೆ. ಎರಡನೇ ಒಳ್ಳೆ ಬೆಳವಣಿಗೆ ಅಂತ ಹೇಳಿದ್ರೆ, ವಿತಿನ್ 2 weeks 14-15 ದಿನಗಳ ಒಳಗಡೆ ತನಿಖೆ ಯಾವ ಸ್ವರೂಪದಲ್ಲಿ ಇರಬೇಕು, ಮರು ತನಿಖೆ ಯಾರು ಮಾಡಬೇಕು, ಆಯ್ತು ಮರು ತನಿಖೆ ಮಾಡೋದು ಆಯ್ತು ಅಂತ ಹೇಳಿದ್ರೆ, ಮರು ತನಿಖೆ ಯಾರು ಮಾಡಬೇಕು, ನಿಮ್ಮ ಅಭಿಪ್ರಾಯಗಳನ್ನ ಲಿಖಿತ ರೂಪದಲ್ಲಿ ತಿಳಿಸಿ ಅಂತ ಹೇಳಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮತ್ತು ಸಿಬಿಐಗೆ ನಿರ್ದೇಶನವನ್ನ ಕೊಟ್ಟಿದೆ. ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ನೋಡಿ, ಈಗ ಸಿಬಿಐನು ಮಾಡಿ ಆಗಿದೆ, ಸಿಐಡಿ ಮಾಡಿ ಆಗಿದೆ, ಲೋಕಲ್ ಪೊಲೀಸ್ ಮಾಡಿದ್ದಾರೆ, ಮತ್ತೆ ನಗರಿ ಯಾರು ಮಾಡಬೇಕು, ಯಾವ ಸ್ವರೂಪದ ಸಂಸ್ಥೆ ಅಂದ್ರೆ ತನಿಖಾ ತಂಡ ಯಾವ ಸ್ವರೂಪದ್ದಿರಬೇಕು. ಇದು ನಿಜವಾಗ್ಲೂ ಕೂಡ ನಮ್ಮ ಎಲ್ಲರಿಗೂ ಕೂಡ ತುಂಬಾ ಸಂತೋಷವಾದಂತಹ ಬೆಳವಣಿಗೆ, ಆಶಾದಾಯಕವಾದಂತಹ ಬೆಳವಣಿಗೆ ಇದು. ಯಾಕಂದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಅದೇನು ವಿತ್ ಇಮಿಡಿಯೇಟ್ ಇಫೆಕ್ಟ್ ಅದು. ಯಾವುದೇ ಪ್ರಕರಣದಲ್ಲಿನೂ ಕೂಡ ಇಷ್ಟು ಸಂಖ್ಯೆಯ ವಿಟ್ನೆಸ್ ಗಳಿಗೆ ಸುಪ್ರೀಂ ಕೋರ್ಟೇ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದ್ದಿಲ್ಲ. ಇದು ನಿಜವಾಗ್ಲೂ ಕೂಡ ಇಲ್ಲಿಯ ನಮ್ಮ ಕಾನೂನಿನ ವ್ಯವಸ್ಥೆ, ರಾಜ್ಯ ಸರ್ಕಾರಕ್ಕೆ, ಅದು ಯಾವುದೇ ಇರಬಹುದು, ಹಿಂದಿನ ಸರ್ಕಾರ ಇರಬಹುದು, ಈಗಿನ ಸರ್ಕಾರ ಇರಬಹುದು, ಸುಪ್ರೀಂ ಕೋರ್ಟ್, ಮಾನ್ಯ ಸುಪ್ರೀಂ ಕೋರ್ಟ್ ಇದನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದೆ. ಆದ್ರೆ ನಮ್ಮ ರಾಜ್ಯದ ಸರ್ಕಾರಗಳು, ಪೊಲೀಸ್ ವ್ಯವಸ್ಥೆ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನಾಚಿಕೆ ಪಟ್ಕೋಬೇಕು, ನಾಚಿಕೆ ಪಡಬೇಕು. ಸರಿಯಾಗಿ ತನಿಖೆ ಮಾಡೋದನ್ನ ಬಿಟ್ಟು ಅಕ್ವಿಟಲ್ ಕಮಿಟಿಯಲ್ಲಿ ಆ ಅಧಿಕಾರಿಗಳ ಮೇಲೆ ಕ್ರಮಗಳನ್ನ ತಗೋಬೇಕು ಅಂತ ಹೇಳಿದ್ರು ಕೂಡ ಅದನ್ನ ಇಗ್ನೋರ್ ಮಾಡಿ ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮೇಲೆ ಕೇಸು, ನಮ್ಮ ಮೇಲೆ ಕೇಸು, ಆ ಸೌಜನ್ಯ ಕುಟುಂಬದ ಮೇಲೆ ಕೇಸು, ಅವರ ತಾಯಿ ಮೇಲೆ, ಅವರ ಮಾವಂದಿರ ಮೇಲೆ ಯಾರು ಸಾಕ್ಷಿದಾರಿದ್ದಾರೆ ಅವ್ರ ಮೇಲೆ ಸುಳ್ಳು ಕೇಸುಗಳನ್ನ ಹಾಕ್ತಾ ಇದೆ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ. ಶೇಮ್ ಆನ್ ಪೊಲೀಸ್ ಡಿಪಾರ್ಟ್ಮೆಂಟ್, ಶೇಮ್ ಆನ್ ಪೊಲೀಸ್ ಡಿಪಾರ್ಟ್ಮೆಂಟ್. ದಯವಿಟ್ಟು ಇದನ್ನ ನೋಡಿ ನೀವು. ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಏನಾಯ್ತು, ಪೊಲೀಸ್ ಅಧಿಕಾರಿಗಳನ್ನು ಕೂಡ ಜೈಲಿಗೆ ತಳ್ಳಿದ್ರು. ಈ ಪ್ರಕರಣದಲ್ಲಿನೂ ಕೂಡ 100ಕ್ಕೆ 100 ಈ ಪ್ರಕರಣ ಹಾಳು ಮಾಡಿದಂತಹ, ಮುಚ್ಚಿ ಹಾಕಿದಂತಹ, ಸಾಕ್ಷಿಗಳನ್ನ ನಾಶ ಮಾಡಿದಂತಹ ಪೊಲೀಸ್ ಅಧಿಕಾರಿಗಳಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಖಂಡಿತ ಒಂದು ದಿನ ಜೈಲಿಗೆ ಹೋಗ್ತಾರೆ. ಸುಳ್ಳು ಏನೋ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡುದು, ಎಷ್ಟು ಕ್ಲಿಯರ್ ಆಗಿದೆ. ಹೈಕೋರ್ಟ್ ಕೂಡ ಎಂತ ಬ್ಯೂಟಿಫುಲ್ ಇದನ್ನ ಕೊಟ್ಟಿದೆ ಅಂತ ಹೇಳಿದ್ರೆ, ಹೈಕೋರ್ಟ್ ವರ್ಡಿಕ್ಟ್ ನಲ್ಲಿ ಮತ್ತೆ ಸಿಬಿಐಗೆ ಸೆಷನ್ ಕೋರ್ಟ್, ಪೋಕ್ಸೋ ಕೋರ್ಟ್ ಅಲ್ಲಿ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಟ್ ರಿಕ್ವೈರ್ಸ್ ರೀಇನ್ವೆಸ್ಟಿಗೇಷನ್. ಹೈಕೋರ್ಟ್ ಹೇಳಿದೆ ಇಟ್ ರಿಕ್ವೈರ್ಸ್ ರೀಇನ್ವೆಸ್ಟಿಗೇಷನ್. ಅದನ್ನೆಲ್ಲ ಮುಚ್ಚಿಟ್ಟು, ಆ ದಾಖಲೆಗಳನ್ನೆಲ್ಲ ಮುಚ್ಚಿಟ್ಟು ಟಿವಿ ಚಾನೆಲ್ಗಳಲ್ಲಿ, ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ ಸುಳ್ಳು ಅಪಪ್ರಚಾರ ಮಾಡೋದು ಎಲ್ಲರಿಗೂ ನಾಚಿಕೆ ಆಗಬೇಕು, ಇಡೀ ವ್ಯವಸ್ಥೆಗೆ ನಾಚಿಕೆ ಆಗಬೇಕು. ಆದ್ರೆ ಒಂದು ಗೊತ್ತಿರಲಿ, ನ್ಯಾಯಕ್ಕೆ, ಸತ್ಯದ ಹೋರಾಟಕ್ಕೆ ಖಂಡಿತ ಜಯ ಸಿಕ್ಕೇ ಸಿಗುತ್ತೆ. ಲಕ್ಷಾಂತರ, ಕೋಟ್ಯಾಂತರ ಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸೌಜನ್ಯಾಳ ನ್ಯಾಯಕ್ಕೋಸ್ಕರ. ಧರ್ಮಸ್ಥಳದಲ್ಲಿ ಅಮಾಯಕವಾಗಿ ಹತ್ಯೆ ಆದಂತ 100 ಜನರ ಸಲುವಾಗಿ, ಅಮಾಯಕರ ಸಲುವಾಗಿ ಲಕ್ಷಾಂತರ, ಕೋಟ್ಯಾಂತರ ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆ ಯಾವತ್ತಿಗೂ ಸುಳ್ಳು ಆಗುವುದಿಲ್ಲ. ಆ ಪ್ರಾರ್ಥನೆಗೆ ಜಯ ಸಿಕ್ಕೇ ಸಿಗುತ್ತೆ. ಎಷ್ಟೇ ಪ್ರಭಾವಿಗಳಿರ್ಬೋದು, ಎಷ್ಟೇ ದುಡ್ಡು ಇರ್ಬೋದು, ಎಷ್ಟೇ ರಾಜಕೀಯ ಬೆಂಬಲ ಇರ್ಬೋದು, ತೋಳ್ಬಲ, ಹಣಬಲ ಏನೇ ಇದ್ರು ಕೂಡ ಸತ್ಯದ ಹೋರಾಟ, ಸತ್ಯದ ಪ್ರಾರ್ಥನೆ ಮುಂದೆ ಅವ್ಯಾವು ನಿಲ್ಲಲ್ಲ ಅನ್ನೋದು ಇವತ್ತು ಪ್ರೂವ್ ಆಗಿದೆ. ನ್ಯಾಯಾಲಯ ಯಾವತ್ತಿಗೂ ಈ ಒಂದು ಬೆಳವಣಿಗೆಯಿಂದ ನಮ್ಗೆ ಸಂವಿಧಾನದ ಮೇಲೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಮಗಿದ್ದಂತಹ ನಂಬಿಕೆ 100 ಪಟ್ಟು ಜಾಸ್ತಿ ಆಗಿದೆ. ಸರ್ಕಾರ ಕೇಳಿಲ್ಲ ಅಲ್ರಿ ನಮ್ಮ ಮಾತು, ಅಧಿಕಾರಿಗಳು ಕೇಳಿಲ್ಲ. ಆದ್ರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನಮ್ಮ ಹೋರಾಟದ ಮಾತನ್ನ ಕೇಳಿದೆ. ಆ ಸಂತ್ರಸ್ತರ ನೋವನ್ನ ಅರ್ಥ ಮಾಡ್ಕೊಂಡಿದೆ. ಸಂತ್ರಸ್ತೆ ಸೌಜನ್ಯಾಳ ತಾಯಿಯ ನೋವನ್ನ ಅರ್ಥ ಮಾಡ್ಕೊಂಡಿದೆ. ಆ ನೋವನ್ನ ನಮ್ಮ ಅಡ್ವೊಕೇಟ್ಗಳು ಯಾರಿದ್ದಾರೆ ಬಹಳ ಪರ್ಫೆಕ್ಟ್ ಆಗಿ, ಶೋಭಾ ಗುಪ್ತಾ ಮೇಡಮ್ ಇರ್ಬೋದು, ನಮ್ಮ ದೇವಾಸ ಸರ್ ಇರ್ಬೋದು, ಮತ್ತು ಹಿರಿಯ ಅಡ್ವೊಕೇಟ್ಸ್ ಬಹಳ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾವತ್ತಿಗೂ ಕೂಡ ಜಯ ಸಿಕ್ಕೇ ಸಿಗುತ್ತೆ, ಲೇಟ್ ಆಗ್ಬಹುದು. ಸರ್, ನನ್ನ ವೀಕ್ಷಕರಿಗೆ ಒಂದು ಡೌಟ್,
ಗಿರೀಶ್ ಸರ್ ಒಂದು ಡೌಟ್ ಸರ್. ಆಕ್ಚುಲಿ ಈಗ ಒಂದು CBI ತನಿಖೆಯಲ್ಲಿ ಯಾರೆಲ್ಲ ಸಾಕ್ಷ್ಯದಾರನ ಪರಿಗಣಿಸಿರ್ಲಿಲ್ಲ, ನೀವು ಹೇಳಿದ್ರಿ ಯಶೋಧ ಅಂತವ್ರನ್ನು ಕೂಡ ಪರಿಗಣಿಸಿರ್ಲಿಲ್ಲ ಅಂತ, ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿರೋದು ಈ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಕೆಲವೊಬ್ಬರಿಗೆ ಯಾರ್ಯಾರು ವಿಟ್ನೆಸ್ಗಳಿದಾರೋ ಅವ್ರು ರಕ್ಷಣೆ ಕೊಡಬೇಕು ಅಂತ. ಸೌಜನ್ಯ ಕೇಸ್ನಲ್ಲಿ ಇನ್ನೂ ಕೂಡ ಬಾಕಿ ಉಳಿದಿರ್ತಕ್ಕಂಥ ಸಾಕ್ಷ್ಯದಾರರು ಇದ್ದಾರೆ ಅನ್ನೋ ಹಾಗಾಯ್ತು ಹಾಗಾದ್ರೆ ಈ ಕೇಸ್ನಲ್ಲಿ? ಖಂಡಿತ ಇದ್ದಾರೆ, ಒಪ್ಕೊಂಡಿದೆ. ನಾವು ಬರೀ ಅಂದ್ರೆ ಅರ್ಜಿದಾರರು ಬರೀ ಸಾಕ್ಷಿಗಳ ಹೆಸರಿಷ್ಟೇ ಕೊಟ್ಟಿಲ್ಲ, ಯಾವ ಸಂದರ್ಭದಲ್ಲಿ ಸಾಕ್ಷಿಗಳಿದ್ದಾರೆ ಅವರು ಸಂದರ್ಭನು ಕೂಡ ವಿವರಿಸಿದ್ದಾರೆ. ಆನಂತರ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಬರೀ ಮರು ತನಿಖೆ ಒಂದೇ ಇಂಪಾರ್ಟೆಂಟ್ ಅಲ್ಲ. ಮರು ತನಿಖೆ ಆದ್ರೆ ನಿಜವಾದ ಆರೋಪಿಗಳು ಸಿಗ್ತಾರಾ ಅನ್ನೋದು ಕೂಡ, ನಿಜವಾದ ಆರೋಪಿಗಳು ಸಿಗುತ್ತಾರೆ ಅನ್ನೋದಕ್ಕೂ ಕೂಡ ಪೂರಕವಾದಂತ ಮಾಹಿತಿ ದಾಖಲೆಗಳನ್ನು ಕೂಡ ಕೊಟ್ಟಿದೆ. ನಾವು ಅವ್ರಿಗೆ ಅರ್ಜಿದಾರರು ಕೊಟ್ಟಿದ್ದಾರೆ. ನಿಜವಾದ ಆರೋಪಿಗಳು ತಪ್ಪಿಸಿಕೋದ ಸಾಧ್ಯನೇ ಇಲ್ಲ. ಇವ್ರು ನಮಗ್ ಕೇಳ್ತಾ ಇದ್ರಲ್ಲ, ಎಸ್ಪೆಷಲಿ ನನಗೆ ಗಿರೀಶ್ ಮಟ್ಟಣ್ಣ ಅವ್ರಿಗೆ, ಸಾಕ್ಷಿ ಮೊಬೈಲ್ ನಲ್ಲಿ ಇಟ್ಕೊಂಡಿದ್ದೀರಿ ತೋರ್ಸಿ ನೋಡಿ. ಒಂದು ನಾನು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇಷ್ಟೊಂದು ಗಂಭೀರತೆ ಇರುವಂತಹ ಕ್ರಿಮಿನಲ್ ಕೇಸಿನ ಸಾಕ್ಷಿಗಳನ್ನ, ಎವಿಡೆನ್ಸ್ ಗಳನ್ನ, ಮಾಹಿತಿಗಳನ್ನ, ದಾಖಲೆಗಳನ್ನ ನಾವು ಪಬ್ಲಿಕ್ ಡಿಬೇಟ್ ಗೋಸ್ಕರ ಕೊಡುದಲ್ಲ. ಪಬ್ಲಿಕ್ ಡಿಬೇಟ್ ನಲ್ಲಿ ಗೆಲ್ಲೋದು ನಮ್ಮ ಉದ್ದೇಶ ಅಲ್ಲ. ನಮಗೆ ನ್ಯಾಯಾಲಯದ ವಾದ ವಿವಾದದಲ್ಲಿ ಗೆಲ್ಲಬೇಕು ನಾವು. ಪಬ್ಲಿಕ್ ಡಿಬೇಟ್ ಅಲ್ಲಿ ಇವರು ಒಂದಿಷ್ಟು ಚಾನಲ್ಗೆ ಅಟೆಂಡ್ ಅವ್ರ ಕಡೆ ಏನಿದೆ ತೋರಿಸಿ, ಇಲ್ಲ ಅವಮಾನ ಮಾಡಿದ್ರು, ನಾವು ಅವಮಾನವನ್ನ ಸಹಿಸ್ಕೊಳ್ತೀವಿ. ಆದ್ರೆ ಸಾಕ್ಷಿಗಳನ್ನ ಕ್ರಿಮಿನಲ್ ಕೇಸ್ ನಲ್ಲಿ ನ್ಯಾಯಾಲಯಕ್ಕೆ ಯಾವ ರೂಪದಲ್ಲಿ ಕೊಡಬೇಕು ಅದೇ ರೂಪದಲ್ಲಿನೇ ಕೊಡ್ಬೇಕಾಗತ್ತೆ. ನಮ್ಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗೋದು ಮುಖ್ಯನೇ ಹೊರತು ಡಿಬೇಟ್ ಅಲ್ಲಿ, ಟಿವಿ ಚಾನಲ್ ಡಿಬೇಟ್ ಅಲ್ಲಿ, ಸೋಷಿಯಲ್ ಮೀಡಿಯಾ ಡಿಬೇಟ್ ಅಲ್ಲಿ ಗೆಲ್ಲೋದು ನನ್ನ ಉದ್ದೇಶ ಅಲ್ಲ. ಇದಕ್ಕೆ ಕೇವಲ ಇದು ಅಕ್ವಿಟಲ್ ಕಮಿಟಿ ಜೊತೆಗೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ವಿಚಾರವಾಗಿ ಬರೀ ನೋಟಿಸ್ ಸಂಬಂಧವಾಗಿ ಈ ತರದೊಂದು ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ, ಅಥವಾ ಖಂಡಿತವಾಗಿಯೂ ನಾವೇನಾದ್ರೂ ಮುಂದಿನ ಹಂತದಲ್ಲಿ ಮರು ತನಿಖೆಯನ್ನ ಬಯಸಿ, ಈಗ ಕುಸುಮಾವತಿ ಅವರು ಹಾಕಿರ್ತಕ್ಕಂಥ ಅರ್ಜಿ ಆಧಾರದ ಮೇಲೆ ಏನು ಮಾನದಂಡಗಳು ಇಂಪಾರ್ಟೆಂಟ್ ಆಗುತ್ತೆ ಮರು ತನಿಖೆ ಕೊಡ್ಲಿಕ್ಕೆ ಆದೇಶ ಕೊಟ್ರೆ? ಸಾಕ್ಷಿಗಳಿದಾರಾ ಇಲ್ಲ, ಮರು ತನಿಖೆ ಮಾಡ್ಬೇಕಂತ ಇದ್ರೆ ಖಂಡಿತ ಇದಾರೆ. ಇಲ್ಲಿ ಏನು ಈ ವಿಚಾರದಲ್ಲಿ ಹೊಸದಾಗಿ ನಾವೇನು ಇದ್ರ ಮಾಡ್ತಾ ಇಲ್ಲ, ದಾಖಲೆಗಳನ್ನ ಕೊಡ್ತಾ ಇಲ್ಲ. ಆಲ್ರೆಡಿ ದ ಎಕ್ಸಿಸ್ಟಿಂಗ್ ಕೆಲವೊಂದಿಷ್ಟು ಜನರನ್ನ ಇವರು ಪರಿಗಣಿಸಿಲ್ಲ. ಪೊಲೀಸರು ವಿಚಾರಣೆ ಮಾಡಿದ್ದಾರೆ, ಬಟ್ ಅವ್ರನ್ನ ಸಾಕ್ಷಿ ಮಾಡಿರ್ಬೇಕಾಗಿತ್ತು. ಅದು ಒಂದು ಮಾನದಂಡ ಆಗುತ್ತೆ ಸಾಕ್ಷಿಗಳು. ಅದಾದ ನಂತರ ಮಟೀರಿಯಲ್ ಎವಿಡೆನ್ಸ್ ಕೂಡ ಅವೈಲಬಿಲಿಟಿ ಇದೆ. ಸೊ ಆ ಮಾನದಂಡದ ಮೇಲೆ ಮರು ತನಿಖೆಗೆ ಕೊಡ್ತಾರೆ. ಬರೀ ಮರು ತನಿಖೆ ಅಲ್ಲ, ತನಿಖೆ ಆದರೆ ನಿಜವಾದ ಆರೋಪಿಗಳು 100ಕ್ಕೆ 100 ಸಿಕ್ಕಾಕೋತಾರೆ. ಇದರಲ್ಲಿ ಗಮನಿಸಬೇಕಾಗಿರುವುದು ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಗಳ ಪಾತ್ರ. ಅವರು ನೇರ ನಿಜವಾದ ಕೊಲೆಗಡಕರ ಜೊತೆಗೆ ಶಾಮೀಲಾಗಿ ಸಾಕ್ಷಿಗಳನ್ನ ನಾಶ ಮಾಡಿದ್ದು ಪೊಲೀಸ್ ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು. ಅಲ್ಲ ಸರ್, ಮತ್ತೆ ಆಗೋದಾದ್ರೆ ಮರು ತನಿಖೆ ಆಗೋದಾದ್ರೆ ಏನು SIT ಮತ್ತೊಮ್ಮೆ ಫಾರ್ಮ್ ಮಾಡ್ಲಾಗತ್ತಾ, ಅಥವಾ ಈಗಿರ್ತಕ್ಕಂಥ SIT ಫಾರ್ಮ್ಗೆ ಇದನ್ನ ಮರ್ಜ್ ಮಾಡ್ತಾರ ಅಂತ? ಓಕೆ ಅಡ್ವೊಕೇಟ್ಸ್ ಡಿಸಿಷನ್, ಅಡ್ವೊಕೇಟ್ಸ್ ಮತ್ತು ನ್ಯಾಯಾಲಯ, ಆನಂತರ ಕನ್ಸರ್ನ್ಡ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಹಿಂದೆ CBI ದವರು ಮಾಡಿದ್ದಾರೆ. ಸೊ ಅವರು ಒಪಿನಿಯನ್ ಕೇಳಿದ್ದಾರೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗಲೇ ನಾನು ಅದ್ರ ಬಗ್ಗೆ ನಾನು ಹೇಳಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ಈ ಮರು ತನಿಖೆ ಆಗುತ್ತೆ ಅನ್ನುವಂತ ಒಂದು ಭರವಸೆ ಇದೆ ಇವತ್ತಿನ ಬೆಳವಣಿಗೆ. ಯಾಕಂತ ಹೇಳಿದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆಲ್ರೆಡಿ ಹೇಳಾಗಿದೆ ಮರು ತನಿಖೆ ಯಾವ ರೀತಿ ಮಾಡಬೇಕು ಅಂತನೋ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಇಟ್ ಈಸ್ ಆಸ್ ಗುಡ್ ಆಸ್ ಮರು ತನಿಖೆಗೆ ಒಪ್ಕೊಂಡಂಗೆ ಆಗಿದೆ ಇದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ನಾನು ಎಲ್ಲರಿಗೂ ವಿನಂತಿ, ವಿಶೇಷವಾಗಿ ಯೂಟ್ಯೂಬರ್ಗಳಿಗೆ, ಇದು ತಮಗೂ ಕೂಡ ಸಂದಂತಹ ಜಯ. ತಮ್ಮಂತಹ ಅನೇಕ ಯೂಟ್ಯೂಬರ್ಗಳು ಈ ಹೋರಾಟಕ್ಕೆ ಬೆಂಬಲ ನಿಂತಿದ್ದಕ್ಕೆ ಆಧಾರ ಸ್ತಂಭವಾಗಿರೋದು ಯೂಟ್ಯೂಬರ್ಗಳು. ನಾನು ಎಲ್ಲರಿಗೂ ವಿನಂತಿ ಮಾಡೋದು, ಎಲ್ಲರ ಬೆಂಬಲ, ಜನಸಾಮಾನ್ಯರ ಬೆಂಬಲ ಇರಲಿ ಮತ್ತು ತಮ್ಮಂತಹ ಯೂಟ್ಯೂಬರ್ಗಳಿಗೂ ಕೂಡ ಬೆಂಬಲವನ್ನ ಕೊಡ್ಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಎಲ್ಲರೂ ಕೂಡ ದಯವಿಟ್ಟು ಈ ಹೋರಾಟಕ್ಕೆ, ಇದೊಂದು ಏನಂತ ಹೇಳಿದ್ರೆ ಜನಸಾಮಾನ್ಯರ ಹೋರಾಟ. ಇದು ಜನಸಾಮಾನ್ಯ, ದ ಕಾಮನ್ ಮ್ಯಾನ್ ಈಸ್ ಆಲ್ವೇಸ್ ಪವರ್ಫುಲ್. ಜನಸಾಮಾನ್ಯರು ಪ್ರಜಾಪ್ರಭುತ್ವದಲ್ಲಿ
ಶಕ್ತಿಯುತವಾಗಿರುವುದೇ ಜನಸಾಮಾನ್ಯರು. ಬಟ್ ಕಂಡೀಷನ್ಸ್ ಅಪ್ಲೈ. ಏನ್ ಕಂಡೀಷನ್ಸ್ ಅಂತ ಹೇಳಿದ್ರೆ, ನಾವು ಜನಸಾಮಾನ್ಯ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಜಾತಿ ಧರ್ಮದ ಆಧಾರದ ಮೇಲೆ ನಾವು ಡಿವೈಡ್ ಆಗಬಾರ್ದು. ನಮ್ಮನ್ನ ಡಿವೈಡ್ ಮಾಡಕ್ ನೋಡ್ತಾರೆ. ಧರ್ಮದ ಹೆಸರಿನಲ್ಲಿ ಡಿವೈಡ್ ಮಾಡಕ್ ನೋಡಿದ್ರು, ಜಾತಿ ಹೆಸರಿನಲ್ಲಿ ಡಿವೈಡ್ ಮಾಡಕ್ ನೋಡಿದ್ರು, ಸೌಜನ್ಯ ಹೋರಾಟದಲ್ಲಿನೇ ಡಿವೈಡ್ ಮಾಡಕ್ ನೋಡಿದ್ರು. ಆದ್ರೆ ನಾವು ಯಾವ್ದಕ್ಕೂ ಕೂಡ ಬಗ್ಗದೆ ನ್ಯಾಯಕ್ಕೋಸ್ಕರ ಒಗ್ಗಟ್ಟಾದ್ರೆ ನಮ್ಮಂತಹ ಪ್ರಭಾವಶಾಲಿ, ನಮ್ಮಂತಹ ಸ್ಟ್ರಾಂಗೆಸ್ಟ್ ಯಾರು ಕೂಡ ಇಲ್ಲ. ಸೊ ನಾನು ಹೇಳೋದು, ದಯವಿಟ್ಟು ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ನಿಮ್ಮ ಜಾತಿ, ಪಂಥ, ಮತ, ಭೇದ, ರಾಜಕೀಯ ನಿಲುವು ಎಲ್ಲವನ್ನೂ ಬದಿಗಿಟ್ಟು ದಯವಿಟ್ಟು ಈ ಹೋರಾಟಕ್ಕೆ ಬೆಂಬಲ ಕೊಡಿ. ಮತ್ತು ಎಲ್ಲಾ ಯೂಟ್ಯೂಬರ್ಗಳಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಬರೆಯುವ ರೈಟರ್ಸ್ ಇದ್ದಾರೆ, ಅವರೆಲ್ಲರಿಗೂ ಕೂಡ ಸಣ್ಣ ಸಣ್ಣ ಪತ್ರಿಕೆಗಳಿಗೆ ದಯವಿಟ್ಟು ಬೆಂಬಲವನ್ನ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ.